ಚಿರಸ್ಮರಣೀಯರಾದಂತಹ ಹಿರಿಯ ಸ್ವಾಮಿಗಳನ್ನು ಅತ್ಯಂತ ಆತ್ಮೀಯತೆಯಿಂದ ಆತ್ಮಭಾವದಿಂದ ಸ್ಮರಿಸ್ತೇನೆ. ಸದಾಕಾಲ ಪ್ರೀತಿ ವರ್ಷವನ್ನೇ ಸುರಿಸುತ್ತಾ ಇರುವ, ಸ್ನೇಹ ಆತ್ಮೀಯವಾದ ಸಂಬಂಧಕ್ಕೆ ಕೃತಕವಲ್ಲದ ಸಹಜವಾದ ಸ್ವಾಭಾವಿಕವಾದಂಥ ಚಿನ್ನದ ಮೆರುಗಿನ ಲೇಪನ್ನೇ ಕೊಡುವ ಅಥವಾ ಲೇಪದ ಮೆರುಗನ್ನೇ ಕೊಡುವ ಕಿರಿಸ್ವಾಮಿಗಳನ್ನು ಕೂಡ ಅತ್ಯಂತ ಆದರ ಗೌರವಪೂರ್ವಕವಾಗಿ ಸ್ಮರಿಸ್ತೇನೆ. ಬಹುಮುಖಿ ಅಧ್ಯಯನ, ಬಹುಮುಖಿ ಸಾಮೀಪ್ಯದ ಒಂದು ವಿಶ್ಲೇಷಣೆ, ಗಾನಕೋಗಿಲೆ ಅಥವಾ ರಸರಾಗ ಚಕ್ರವರ್ತಿ ಎನ್ನುವ ಆತ್ಮೀಯರ ಶ್ರೋತೃಗಳ ಅಭಿಧಾನಕ್ಕೆ ಅಥವಾ ಕೀರ್ತಿಗೆ ಭಾಜನರಾದವರ ಬಗ್ಗೆ, ಅಮ್ಮಣ್ಣಯರ ಬಗ್ಗೆ ಇಲ್ಲಿ ನಡೆದಿದೆ. ಒಬ್ಬ ವ್ಯಕ್ತಿಗೆ ಅದು ದೊಡ್ಡದಾದಂಥ ಒಂದು ಸೌಭಾಗ್ಯ ಅಂತ ನಾನು ಭಾವಿಸ್ತೇನೆ. ತಾನು ಜೀವಂತವಾಗಿರುವಾಗ ತಾನು ಗೈದ ಸ್ಮರಣೀಯವಾದಂಥ ಕಾರ್ಯಗಳು, ತಾನು ದಾಖಲಿಸಿದಂಥ ಅಪರೂಪದ ಇತಿಹಾಸ, ಬಹು ಮಗ್ಗುಲಿನಿಂದ, ಬಹು ಕೋಣಗಳಿಂದ, ಬಹು ಪಾರ್ಶ್ವಗಳಿಂದ ಅಧ್ಯಯನ ಯೋಗ್ಯವಾಗುವುದು, ಅದನ್ನು ಮತ್ತು ಅಭ್ಯಾಸದಲ್ಲಿ ನಿರತರಾದವರು ಅತ್ಯಂತ ಸಂಪುಷ್ಟವಾದ ಸ್ಥಿತಿಯಲ್ಲಿ, ಸಂತೃಪ್ತಿಯ ಭಾವದಲ್ಲಿ ಅದನ್ನು ನಾನಾ ಶಬ್ದಗಳಿಂದ, ವಾಕ್ಯಗಳಿಂದ ಬಿತ್ತರಿಸುವುದು ಆ ವ್ಯಕ್ತಿತ್ವಕ್ಕೆ ಒಂದು ಮೆರುಗು, ಒಂದು ವಿಶೇಷವಾದ ಕೀರ್ತಿ ಅಂತ ನಾನು ಭಾವಿಸ್ತೇನೆ. ಈಗ ನೆರೆದಿರುವವರೆಲ್ಲ ಬಹಳ ಆತ್ಮೀಯವಾಗಿ ನಾನು ಅದನ್ನು ಆಲಿಸಿದ್ದೇನೆ. ಅವರು ಆಡಿದ ಮಾತುಗಳನ್ನು ಬಹಳ ಆಳ, ಬೇರೆ ಬೇರೆ ಸ್ವರೂಪದ್ದು, ಬೇರೆ ಬೇರೆ ವಿನ್ಯಾಸದ್ದು, ಬಹು ಆಯಾಮದ್ದು. ಆ ಕಾರಣದಿಂದ ನಾನೀಗ ಮಾತನಾಡುವಾಗ ಕೇವಲ ನನಗೆ ಅಭ್ಯಾಸ ಯೋಗ್ಯ ಅಂತ ಕಂಡ, ಗಮನಿಸಲೇಬೇಕು ಅಂತ ನಾನು ಭಾವಿಸಿದ, ನನ್ನನ್ನು ತೀವ್ರವಾದ ಸೆಳಕಿನ ಹಾಗೆ ಆಕರ್ಷಿಸಿದ ಸಂಗತಿಗಳನ್ನು ಅಮ್ಮಣ್ಣಾಯ ಪ್ರಿಯತೆಯಿಂದ ನಾನು ನಿಮ್ಮ ಮುಂದೆ ಹಂಚಿಕೊಳ್ಳುವುದಕ್ಕಲ್ಲ, ಟಿಪ್ಪಣಿಯ ರೂಪದಲ್ಲಿ ಮಂಡಿಸುವುದಕ್ಕೆ ಇಷ್ಟಪಡ್ತೇನೆ. ಜೇಸುದಾಸರ ಒಂದು ಅದ್ಭುತವಾದ ಹಾಡಿದೆ, ಆರೆಯುಂ ಭಾವಗಾಯಗನಾಕುಂ ಆತ್ಮ ಸೌಂದರ್ಯ ಮಾಡೋ ನೀ ಅಂತ ಒಂದು ಹಾಡಿದೆ. ಮಲಯಾಳದ ಸೊಗಡನ್ನು ತಿಳಿದವರಿಗೆ ಆ ಪದ್ಯದ ರಸವನ್ನು ತಿಳಿಯುವುದು ಬಹಳ ಸುಲಭ. ಆರೆಯುಂ ಭಾವಗಾಯಕನಾಗುಂ ಆತ್ಮ ಸೌಂದರ್ಯ ಮಾಡೋ ನೀ ಅಂದರೆ ಯಾರನ್ನಾದರೂ ಭಾವಗಾಯಕನನ್ನಾಗಿ ಮಾಡುವ ಆತ್ಮ ಸೌಂದರ್ಯವೋ ನೀನು ಅಂತ ಅದರ ಧ್ವನಿ. ಅಮ್ಮಣ್ಣಯರಿಗೆ ಎರಡೂ ಸಲ್ಲುತ್ತಿತ್ತು. ಯಾರನ್ನು ಭಾವ ಪರವಶತೆಗೆ ಒಳಪಡಿಸಬಹುದಾಗಿದ್ದ ಭಾವಗಾಯಕನವರಾಗುತ್ತಿದ್ದರು. ಅದರ ಜೊತೆಗೆ ಅತ್ಯಂತ ಅಪೂರ್ವವಾದ, ಅತ್ಯಂತ ಮೆರುಗುಳ್ಳ, ಆಸ್ವಾದನೀಯವಾದ ಸೌಂದರ್ಯವು ತುಂಬಿಕೊಳ್ಳುತ್ತಿತ್ತು. ಹಾಗಾಗಿ ಅವರೂ ಭಾವಗಾಯಕ, ಅದರ ಜೊತೆಗೆ ಆತ್ಮ ಸೌಂದರ್ಯದ ವಿಪುಲವಾದಂತಹ ಚಿನ್ನದ ಅದಿರುಗಳನ್ನೇ ಎದೆಯೊಳಗೆ ಹೊಂದಿದಂತಹ ಒಬ್ಬ ಅನುಭಾವಿಕ. ಮೊನ್ನೆ ಅಕ್ಟೋಬರ್ 9ಕ್ಕೆ ಗುರುವಾರ ನಾನು ಅಂಬಾಪ್ರಸಾದರು ಹೋಗಿ ಸಂಧಿಸಿದ್ದೆವು. ನಮ್ಮ ಪುಣ್ಯ ಸುಧಾಕ್ಕ ಅಮ್ಮನ ಸಮಾನ, ನನಗೆ ಬಹಳ ಪ್ರೀತಿಯಿಂದ ಹತ್ತಿರ ಕೂತು ಹೇಗಾದರೂ ಅವರನ್ನೊಮ್ಮೆ ಕಂಡು ನೆಗೆಯನ್ನಾದರೂ ವಿನಿಮಯ ಮಾಡಲಿಕ್ಕೆ ಅವಕಾಶ ಆಗುತ್ತದೆ ಅಂತ ಪ್ರಯತ್ನಿಸಿದರು. ಭಗವಂತ ಅದನ್ನು ಸಫಲೀಕರಣಗೊಳಿಸಿದ. ನನ್ನನ್ನು ಅಂಬಾಪ್ರಸಾದರನ್ನವರು ಗುರುತಿಸಿದರು. ನಾವಲ್ಲಿ ಮಾತಾಡಲಿಲ್ಲ, ಮೌನ ಹೆಪ್ಪುಗಟ್ಟಿದ ಸ್ಥಿತಿಯಲ್ಲಿ ನಮ್ಮ ಹೃದಯದ ಒಳಗಿನ ತರಂಗಗಳಾಗಿ ಹೊಮ್ಮುವ ಸಂವೇದನೆಗಳನ್ನು ನಾವು ಮೌನದಲ್ಲೇ ವಿನಿಮಯ ಮಾಡಿದೆವು. ಅವರು ಹತ್ತರು, ನಾವು ಹತ್ತೇವು. ಅಲ್ಲಿಂದ ಹೊರಗೆ ಬರುವಾಗ ಗೆಳೆಯ ಹೊಸಮೂಲೆ ಗಣೇಶ ಭಟ್ರು ಬಂದು ಇಳಿದದ್ದಷ್ಟೇ. ಆಮೇಲೆ ಒಂದೇ ವಾರದಲ್ಲಿ ಅಮ್ಮಣ್ಣಯರನ್ನು ನಾವು ಕಳ್ಕೊಂಡೆವು. ಮುಖ್ಯವಾಗಿ ನಾನು ಕಳ್ಕೊಂಡೆ. ಅಮ್ಮಣ್ಣಯರನ್ನು ನಾನು ಕಳ್ಕೊಂಡೆ ಅಂತ ಹೇಳುವಾಗ ಈ ಭಾವಜೀವಿಯ ಬಗ್ಗೆ ನನಗೊಂದು ಹಳೆಯ ಸಂಬಂಧ ಉಂಟು. ನಾನು ಶಾಲೆಗೆ ಸೇರಿ 4ನೇ ಇಯತ್ತೆಗೆ ಬಂದಾಗ ನಮ್ಮ ಸಂಪಾಜೆಯಲ್ಲಿ ಒಂದು ಮೇಳ ಇತ್ತು. ಶ್ರೀ ಚೌಡೇಶ್ವರಿ ಕೃಪಾಪೇಕ್ಷಿತ ಯಕ್ಷಗಾನ ಮಂಡಳಿ ಮಡಿಕೇರಿ. ಇದನ್ನು ಚೌಡೇಶ್ವರಿ ಎನ್ನುವ ಹೋಟೆಲನ್ನು ನಡೆಸುತ್ತಿದ್ದ, ಮಡಿಕೇರಿಯಿಂದ ಟೋಲ್ ಗೇಟಿನಿಂದ ಟೌನ್ ಹಾಲಿನಿಂದ ಮುಂದೆ ಬಲಕ್ಕೆ ಹೊರಳುವಾಗ ಬ್ರಾಹ್ಮಣರ ಬೀದಿಯಲ್ಲಿದ್ದ ಚೌಡೇಶ್ವರಿ ಹೋಟೆಲಿನ ಮಾಲೀಕರಾದ ಶಂಕರ ಭಟ್ರು ನಡೆಸ್ತಿದ್ರು. ಪದ್ಯಾಣ ಶಂಕರಪ್ಪಚ್ಚಿ ತಲಾಲಿಸ್ತಾರೆ, ಅದು ಚಂದ ಗೊತ್ತುಂಟದು. ಆ ಮೇಳ ಅಲ್ಲಿ ಪ್ರಾದುರ್ಭಾವ ಆಗುವಾಗ ಅದರಲ್ಲಿ ಅನೇಕ ವೈಶಿಷ್ಟ್ಯಗಳಿದ್ದವು. ನಾನಾಗ 4ನೇ ಕ್ಲಾಸಿನಲ್ಲಿದ್ದೆ. ನಮ್ಮ ಸಾರ್ವಜನಿಕವಾದಂಥ ಜೀವನದಲ್ಲಿ ಅನೇಕ ಉಪಕೃತಿಗಳನ್ನು ಆಚರಿಸಿ ಬಹು ಪ್ರಸಿದ್ಧರಾದಂತಹ ಕೀರ್ತಿಶೇಷ ಡಾಕ್ಟರ್ ಗೋಪಾಲಕೃಷ್ಣ ಅಯ್ಯ, ಡಾಕ್ಟರ್ ಗೋಪಾಲಕೃಷ್ಣ ಕೀಲಾರು ಡಾಕ್ಟರ್ ಅಂತ ಕರೆಯುವುದು, ಅವರಿಗೆ ಸಂಬಂಧಪಟ್ಟಂಥ ಒಂದು ಕಟ್ಟಡ ಇತ್ತು. ಆ ಕಟ್ಟಡದ ಮೇಲೆ ಡಾಕ್ಟರ್ ವೆಂಕಟೇಶ ಭಟ್ರು ಅಂತ ಒಬ್ಬರು ಇದ್ದರು. ಅವರ ಮಕ್ಕಳೆಲ್ಲ ದೊಡ್ಡ ದೊಡ್ಡ ಉದ್ಯೋಗದಲ್ಲಿದ್ದು ನಿವೃತ್ತರಾದರು. ಅವರಿಗೆ ಯಕ್ಷಗಾನದ ದೊಡ್ಡ ಹುಮ್ಮಸ್ಸು. ಆಗ ಆಯುರ್ವೇದ ಮದ್ದು ಕೊಡುತ್ತಾ ಈಗ ಬೋವಿಕಾನದಲ್ಲಿ ಬಂದು ನೆಲೆಸಿರುವ ಒಬ್ಬರು ಗೋಪಾಲ ವೈದ್ಯರು ಅಂತ ಹೇಳುವವರು ಆ ಕಾಲದಲ್ಲಿ ಕಲ್ಲುಕುಂಡಿಯಲ್ಲಿದ್ದರು. ಈಗ ಅವರು ಬೋವಿಕಾನದಲ್ಲಿ ಇದ್ದಾರೆ. ನನಗೆ ಅವರನ್ನು ಈಗ ಪರಿಚಯ ಇಡುವುದು ಕಷ್ಟ, ನಾನು ಸಣ್ಣವ. ಆ ಕಾಲದಲ್ಲಿ ಒಂದೊಂದು ಯಕ್ಷಗಾನ ತಂಡ ಬೆಳೆಯಿತು.
ಆ ಕಾಲದಲ್ಲಿ ದಿನೇಶಮ್ಮಣ್ಣಾಯರು ಮತ್ತು ಪದ್ಯಾಣ ಗಣಪಣ್ಣ ನಮಗೆ ಪರಿಚಯ ಆದರು. ನಾನಾಗ ಸಣ್ಣವ. ಯಾಕೆ ದಿನೇಶಮ್ಮಣ್ಣಾಯರು ಯಾಕೆ ಮತ್ತು ಹೇಗೆ ಪರಿಚಯ ಆದರು ಅಂತ ಹೇಳಿದರೆ, ಅವರ ಬಳಪದ ಮೂಲ ಮನೆಯಲ್ಲಿ ಹರಿನಾರಾಯಣ ಬೈಪಡಿತಾಯರ ಕುಟುಂಬ ಸ್ವಲ್ಪ ಸಮಯ ಆಶ್ರಯ ಪಡೆದಿತ್ತು. ಆ ಕಾಲದಲ್ಲಿ ಅಮ್ಮಣ್ಣಾಯರಿಗೆ ಬಾಲಪಾಠ ಆಗಿತ್ತು. ಅದನ್ನು ಅವಿನಾಶರು ಈಗಲೂ ನೆನಪು ಮಾಡ್ತಾರೆ. ಈ ಬಾಲಪಾಠದಿಂದ ಉತ್ತಿಷ್ಠತ, ಜಾಗ್ರತ, ಪ್ರಾಪವರಾನ್ಯ ಬೋಧತ, ರಾಮನಿಗೆ ಮಾತ್ರ ವಿಶ್ವಾಮಿತ್ರ ದೀಕ್ಷೆ ಇದ್ದದ್ದಲ್ಲ, ತನ್ನ ಗುರುಗಳಿಂದ ಆ ದೀಕ್ಷೆಯನ್ನು ಪಡೆದವರು ಸುಮ್ಮನೆ ಕೂತುಕೊಳ್ಳಿಲ್ಲ. ಅಲೆಯುತ್ತಾ ಅವರು ಕಲ್ಲುಗುಂಡಿಗೂ ಬಂದರು. ಅವರು ಬಂದ ಕಾಲದಲ್ಲಿ ಶೀನಪ್ಪರೈಗಳ ಯೌವನದ ಕಾಲ. ನಾವೆಲ್ಲ ಹುಡುಗರಾಗ. ಶೀನಪ್ಪರಯ್ಯವರ ಮನತನವೇ ಯಕ್ಷಗಾನಕ್ಕೆ ಸಮರ್ಪಿತವಾದ ಮನತನ. ಅವರ ಅಪ್ಪಯ್ಯ ರಾಮಣ್ಣ ರೈಗಳು ಅಂತ ಹೇಳಿದರೆ ಪ್ರಖ್ಯಾತಿಯನ್ನು ಹೊಂದಿದಂತಹ ಸ್ತ್ರೀವೇಷಧಾರಿ. ಅವರ ಮನೆಯ ಅಂಗಳದಲ್ಲೇ ಬಾಚಿಗದ್ದೆಯಲ್ಲಿ ಮಾದೇಪಾಲಿನಲ್ಲಿ ಕೀಲಾರು ಡಾಕ್ಟರ ಸರಹದ್ದಿನಲ್ಲಿ ಅವರ ಒಕ್ಕಲಿನ ಹಾಗೆ ಅವರ ಮನೆಯ ಅಂಗಳದಲ್ಲಿ ರಾತ್ರಿಯ ವೇಳೆ ಮಕ್ಕಳಿಗೆ ಯಕ್ಷಗಾನ ನೃತ್ಯಾಭ್ಯಾಸ ಮಾಡಿಸ್ತಿದ್ರು. ಅದೇ ರಾಮಣ್ಣ ರೈಗಳ ಹೆಂಡತಿ ಹೇಗೆ ಹೇಳುತ್ತಿದ್ರಂದ್ರೆ, ಎಂಟು ಏಪಳ ಅಂಬಿ ಅಡಿಪುಣವೇ ಕೆಲಸ, ರಾತ್ರಿ ಅಣಗ ಮುಗಳು ತಿತ್ತಿತ್ತೈ ಮಾಲ್ತದ್ದು ತಕದಿಮಿ ಮಾಲ್ತದ್ದು ಕೂಡ ಎನ್ನ ಜಾಲ ಲಕ್ಕದು ಪೋಪು ಅಂತ ಹೇಳುವಷ್ಟರ ಮಟ್ಟಿಗೆ ಆತ್ಮೀಯವಾಗಿ ರಾಮಣ್ಣ ರೈಗಳು ಮಕ್ಕಳಿಗೆ ಉಚಿತವಾಗಿ ನೃತ್ಯಾಭ್ಯಾಸ ಮಾಡುತ್ತಿದ್ರು. ಈ ನೃತ್ಯಾಭ್ಯಾಸ ಮಾಡುವಾಗ ಅಮ್ಮಣ್ಣಾಯರು ಹೋಗಿ ಅದನ್ನು ಗಮನಿಸುತ್ತಲೂ ಇದ್ರು. ಆ ಗಮನಿಸುವ ಕಾಲದಲ್ಲಿ ಸೀನಪ್ಪರೈಗಳ ತಮ್ಮ ಒಬ್ಬ ಗಂಗಾಧರ ರೈಗಳು ಅಂತಿದ್ದಾರೆ. ಅವರಿಗೆ ಮದ್ದಳೆಯ ಅಭಿಲಾಷೆ ಹುಟ್ಟಿತು. ಅವರು ಆ ಕಾಲದಲ್ಲಿ ಸೀನಪ್ಪರೈಗಳನ್ನು ಪ್ರಚೋದಿಸಿ, ಅಣ್ಣ ಎಂಚಾನ್ಲ ಅಮ್ಮಣ್ಣಾಯರನ್ನು ಇಡೆಗೆ ಬರ್ಪುನಲಕ ಮಾಲ್ಪು ಅಂತ ಅವರ ಹೆಗಲ ಮೇಲೆ ಕೂತು ಅಮ್ಮಣ್ಣಾಯರೊಂದು ತರಗತಿ ಮಾಡುವುದಕ್ಕೆ ಪ್ರಾರಂಭ ಮಾಡಿದರು. ಆ ತರಗತಿ ಪ್ರತಿ ಶನಿವಾರ ಮತ್ತು ಆದಿತ್ಯವಾರ ಮಾಡುವಾಗ ಸೀನಪ್ಪರೈಗಳ ತಮ್ಮ ಗಂಗಾಧರ ರೈಗಳು ಅದರಲ್ಲಿ ಮೊದಲಗಾರರಾಗಿ ಭಾಗವಹಿಸಿದ್ರು, ಕಲೀಲಿಕ್ಕೆ ಹೊರಟರು. ಆ ಕಾಲದಲ್ಲಿ ಅವರ ಕಲಿತದ ಕ್ರಮವನ್ನು ನೋಡಿ ಶೀಘ್ರ ಪಾಟಿಯಾದಂಥ ಅವರ ಗ್ರಹಣದ ತೀವ್ರತೆಯನ್ನು ಕಂಡು ಸೀನಪ್ಪರೈಗಳಿಗೆ ಸೂಚನೆಯನ್ನು ಕೊಟ್ಟರು ಅಮ್ಮಣ್ಣಾಯರು. ಈ ಹುಡುಗ ನನ್ನ ಮನೆಯಲ್ಲೇ ಇರಲಿ. 9.5 ತಿಂಗಳು ಗಂಗಾಧರ ರೈಗಳು ಅಲ್ಲಿ ಅಭ್ಯಾಸ ಮಾಡಿದರು. ಅಭ್ಯಾಸ ಮಾಡಿದ ಮೇಲೆ ಈ ಮದ್ದಳೆಯ ದೀಕ್ಷೆಯನ್ನು ಅಮ್ಮಣ್ಣಾಯರು ಕೊಡುವಾಗ ಸೀನಪ್ಪರೈಗಳಿಗೆ ಒಂದು ಮಾತು ಹೇಳಿದರು. ಒಬ್ಬ ಅದ್ಭುತ ಮದ್ದಳೆಗಾರ ತಯಾರಾಗ್ತಾನೆ, ಆ ಮದ್ದಳೆಯ ಶ್ರುತಿಯನ್ನು ಹೊಂದಿಸುವಂತಹ ತಾಕತ್ತು ಇರುವಂತ ಈತನನ್ನು ಸುಮ್ಮನೆ ಬಿಡಬೇಡಿ, ಅದ್ಭುತ ಆಗ್ತಾನೆ. ಆದರೆ ಏನು ಮಾಡೋಣ, ಆ ಅಮ್ಮಣ್ಣಾಯರ ಶುದ್ಧರಾಯಸಕ್ಕೆ ಭಾಗಿಯಾಗಿ ಪಾತ್ರನಾಗಿ 9.5 ತಿಂಗಳುಗಳಷ್ಟು ಕಾಲ ಬಳಪದ ಮನೆಯಲ್ಲಿದ್ದು ಕಲಿತು ಅಲ್ಲೇ ಅಭ್ಯಾಸ ನಿರತರಾದಂಥ ಗಂಗಾಧರ ರೈಗಳು ಕಣ್ಣಿನ ವರ್ಚಸ್ಸನ್ನು ಕಳ್ಕೊಂಡ್ರು. ಆ ಕಣ್ಣಿನ ವರ್ಚಸ್ಸನ್ನು ಅವರು ಯಾವುದೋ ಒಂದು ಕಾರಣದಿಂದ ಗುಣಮುಖರಾಗದ ಸ್ಥಿತಿಯಲ್ಲಿ ಕಳ್ಕೊಂಡದ್ದರಿಂದ ಅವರಿಗೆ ಮತ್ತೆ ಅದರಲ್ಲಿ ಪ್ರಯತ್ನಶೀಲರಾಗಲಿಕ್ಕೆ ಆಗಲಿಲ್ಲ. ಆ ಕಾಲದಲ್ಲಿ ಚೌಡೇಶ್ವರಿ ಮೇಳದಲ್ಲಿ ಘಟಾನುಘಟಿಗಳಿದ್ದರು. ದಾಸರಬೈಲು ಚನ್ಯನಾಯಕರು ಆ ಕಾಲದಲ್ಲಿ ಅದಕ್ಕೆ ಭಾಗವತಿಕೆ ಮಾಡ್ತಾ ಇದ್ದರು. ಸುಬ್ರಾಯ ಚೊಕ್ಕಾಡಿ ಮಹಾಕವಿ ಮುನಿಸು ತರವೆ ಪದ್ಯದ ಖ್ಯಾತಿ ಅವರ ಅಪ್ಪಯ್ಯ, ಅಜ್ಜನಗದ್ದೆ ಗಣಪಯ್ಯ ಭಾಗವತರು ಅವರ ಗುರುಗಳು. ಈ ದಾಸರಬೈಲು ಚನ್ಯನಾಯಕರನ್ನು ಗಾನಕೋಗಿಲ ಅಂತಲೇ ಕರೀತಿದ್ದದು. ಬಿಳಿ ಮುಂಡು, ಬಿಳಿ ಅರ್ಧ ಕೈ ಮಡಚಿದ ಶರಟು, ಕಡತ್ತೋಕರ ಜೊತೆಗಿನ ಓಡಾಟದ ಕಾಲದಲ್ಲಿ ಒಬ್ಬ ಅದ್ಭುತ ಅಸಾಮಿ ಕಣಯ್ಯ ನೀನು ಅಂತ ಹೇಳ್ತಿದ್ರಂತವರು ಇವರನ್ನು. ಅಂತ ಅದ್ಭುತ ಲಯ ಶುದ್ಧಿ, ಲಯ ಸಿದ್ಧಿ, ಅದ್ಭುತವಾದಂಥ ಕಂಠ ಇದ್ದಂತಹ ಚನ್ಯ ಭಾಗವತರು. ಆ ಕಾಲದಲ್ಲಿ ಅಮ್ಮಣ್ಣಾಯರು ಕೆಲವು ದಿವಸಗಳು ಚೌಡೇಶ್ವರಿ ಮೇಳದಲ್ಲಿ ಮೊದಲೆಗಾರರಾಗಿ ಕೆಲಸ ಮಾಡಿದರು. ನಮ್ಮ ಪದ್ಯಾಣ ಗಣಪಣ್ಣ ಸಂಗೀತ ಭಾಗವತಿಕೆಯನ್ನು ಮಾಡುತ್ತಿದ್ದರು. ನಮ್ಮ ರಿಂಜಾಳ ರಾಮಕೃಷ್ಣ ರಾಯರು ಮತ್ತು ಶೀನಪ್ಪರೈಗಳ ತಮ್ಮ ಚಂದ್ರಶೇಖರ ರೈಗಳು ಸ್ತ್ರೀ ವೇಷ ಮಾಡ್ತಾ ಇದ್ರು. ಅಲ್ಲಿ ಶೀನಪ್ಪರೈಗಳು ಎಲ್ಲಿಯವರೆಗೆ ಅಂತ ಹೇಳಿದರೆ ಆ ಕಾಲದಲ್ಲಿ ಸ್ತ್ರೀ ವೇಷ ಮಾಡಿದ್ದನ್ನುಂಟು, ಮಹಿಷಾಸುರ ವೇಷ ಮಾಡಿದ್ದುಂಟು. ಅಲ್ಲಿಂದ ಬಡ್ತಿ ಹೊಂದುತ್ತಾ ಉನ್ನತೀಕರಣ ಹೊಂದುತ್ತಾ ಕಟೀಲು ಮೇಳದಲ್ಲಿ ಶೀನಪ್ಪರೈಗಳು ಮತ್ತು ರಕ್ತಬೀಜ ಆದರು. ಆ ಕಾಲದಲ್ಲಿ ಅಮ್ಮಣ್ಣಾಯರಿಗೂ ಚೌಡೇಶ್ವರಿ ಮೇಳಕ್ಕೂ ಸಂಬಂಧ. ಈ ಗಂಗಾಧರರ ಬಗ್ಗೆ ವಿಶೇಷವಾದ ಅಭಿಮಾನ ಇದ್ದಂತಹ ಅಮ್ಮಣ್ಣಾಯರು ಮತ್ತೊಬ್ಬ ಕಲಾವಿದನನ್ನು ಕೂಡ ಬಹಳ ಮುಂದೆ ತಂದರು. ಅವನನ್ನು ನಾವು ಕುಮಾರ ಜೋಸೆಫ್ ಅಂತ ಕರೀತಾ ಇದ್ದೆವು. ಕರಿಬೇಕಾದದ್ದು ಹೆಸರು ಹಾಗೆ. ಈಗ ನೆಲ್ಯಾಡಿಯಲ್ಲಿ ಒಂದು ಸ್ವತಂತ್ರವಾದ ಸ್ಟುಡಿಯೋ ಮಾಡಿಕೊಂಡಿದ್ದಾರೆ. ಆತ ವೇಷದಲ್ಲಿ ಉಚ್ಛ್ರಾಯ ಕಾಲದಲ್ಲಿ ಮೆರೆಯುವ ಕಾಲದಲ್ಲಿ ಆಕಸ್ಮಿಕವಾದ ಅವಘಡವೊಂದಕ್ಕೆ ಸಿಕ್ಕಿ ಕಾಲಿಗೆ ಮುರಿತ ಉಂಟಾದ್ದರಿಂದ ಮಧ್ಯಂತರದಲ್ಲಿ ಅವರು ವೇಷಗಾರಿಕೆಯನ್ನು ಬಿಡಬೇಕಾಗಿ ಬಂತು. ಅಮ್ಮಣ್ಣಾಯರ ಅತ್ಯಂತ ಪ್ರೀತಿಯ ವೇಷಧಾರಿ. ಆತನನ್ನು ಪಳಗಿಸಿ ರಂಗಸ್ಥಳದಲ್ಲಿ ಸರಿಯಾದ ದಿಕ್ಸೂಚಿಯನ್ನು ಕಾಣಿಸಿ ಯಾವ್ಯಾವ ಪ್ರಸಂಗದ ಯಾವ್ಯಾವ ಪದ್ಯಗಳಿಗೆ ಯಾವ್ಯಾವ ಕ್ರಮದಿಂದ ಅಭಿವ್ಯಕ್ತಿ ಸ್ವರೂಪವನ್ನು ಆಂಗಿಕವಾಗಿ ವಾಚಿಕವಾಗಿ ತೋರಿಸಬೇಕು ಎನ್ನುವುದನ್ನು ಕಲಿಸಿ ಬೆಳೆಸಿದಂಥ ಉದಾರ ಹೃದಯದವರು ಅಮ್ಮಣ್ಣಾಯರು. ಅವರ ಹೃದಯವಂತಿಕೆಗೆ ಸಾಟಿ ಇಲ್ಲ.
ಯಾಕೆಂದರೆ ಹೇಗೆ ಗಂಗಾಧರ ರೈ ಅಂತ ಹೇಳುವ ಶೀನಪ್ಪರಯ್ಯ ತಮ್ಮನನ್ನು ವಿಶೇಷ ಮದ್ದಳೆಗಾರ ಅಂತ ಅಭಿನಂದಿಸಿ ಬೆಳೆಸಿ ಪಳಗಿಸಿದ್ರು, ಅದೇ ಅಮ್ಮಣ್ಣಾಯರು ಜೋಸೆಫ್ನನ್ನು ಒಬ್ಬ ವೇಷಧಾರಿಯನ್ನಾಗಿ ರಂಗಸ್ಥಳದಲ್ಲಿ ನಿರೂಪಿಸಿದರು. ಅವರ ಹೃದಯವಂತಿಕೆಗೆ ಎರಡು ಮುಖ್ಯವಾದಂಥ ಟಿಪ್ಪಣಿ ಮಾಡಬಹುದಾದ ಸಂಗತಿಗಳನ್ನು ಆಧಾರವಾಗಿ ಕೊಡ್ತೇನೆ. ಆತ್ಮಸೌಖ್ಯಕ್ಕಾಗಿ ಹಾಡುತ್ತಾ ಆ ಸುಖ ಗಾಯನದ ಮಾಧುರ್ಯವನ್ನು ಮತ್ತೊಬ್ಬರಿಗೂ ಹಂಚುವ ಆಧ್ಯಾತ್ಮಿಕ ಅನುಭೂತಿಯ ಭಾಗವತ ಅಂತ ನಾನು ಅವರನ್ನು ಗುರುತಿಸ್ತೇನೆ. ತಾನು ಕೇವಲ ಹಾಡಿ ಮತ್ತೊಬ್ಬರ ಮೆಚ್ಚುಗೆ ಪಡೆದು ಅಲ್ಲಿಂದ ನಿವೃತ್ತನಾಗುವುದು, ರಂಗದಿಂದ ವಿರಮಿಸುವುದು ಅವರ ಉದ್ದೇಶ ಅಂತ ನನಗೆ ಅನ್ನಿಸುವುದೇ ಇಲ್ಲ. ಆತ್ಮಸೌಖ್ಯಕ್ಕಾಗಿ ಅವರು ಹಾಡುತ್ತಿದ್ದರು. ಇದೇ ಸುಖದ ಗಾಯನ ಮಾಧುರ್ಯವನ್ನು ಮತ್ತೊಬ್ಬರಿಗೆ ಹಂಚುವ ಆಧ್ಯಾತ್ಮಿಕ ಅನುಭೂತಿಯ ವಾರಿಸುದಾರನಾಗಿ ನನಗೆ ಅವರು ಕಾಣಿಸ್ತಿದ್ರು. ಮತ್ತು ಇದೇ ಒಬ್ಬ ಮಹತ್ಸಾಧಕನಾದಂಥ ಕಲಾಕಾರ ನಡೆಸಬಹುದಾದ ಭಾವಾನುಸಂಧಾನ ಅಂತಲೂ ನಾನು ಭಾವಿಸ್ತೇನೆ. ಆತ್ಮವಿಶ್ವಾಸ ಅಥವಾ ಭರವಸೆ, ಸಂತೃಪ್ತಿ ಮತ್ತು ಆತ್ಮಾನಂದಗಳು ಎರಕಗೊಂಡ ಕಲಾವೃತ್ತಿ ಅಮ್ಮಣ್ಣ ಇರೋದು. ಅವರ ರಂಗ ಹತ್ತುವಾಗ ಒಂದು ಭರವಸೆ ಇದ್ದೇ ಇರುತ್ತಿತ್ತು. ಈ ಪ್ರಸಂಗವನ್ನು ನಾನು ಗೆಲ್ಲಿಸತಕ್ಕದ್ದು, ಈ ಪ್ರಸಂಗವನ್ನು ನಾನು ತಾದಾತ್ಮ್ಯದಿಂದ ಮುಂದುವರಿಸತಕ್ಕದ್ದು, ಈ ಪ್ರಸಂಗಕ್ಕೆ ನನ್ನದೇ ಆದ ಭಾಗವತಿಕೆಯ ಹೊಸ ಶಿಲ್ಪವನ್ನು ಕೊಡತಕ್ಕದ್ದು, ಈ ಭರವಸೆಯನ್ನು ಇಟ್ಟುಕೊಂಡೇ ಎಲ್ಲ ಭಾಗವತರಂತೆ, ಉಳಿದ ಭಾಗವತರಿಗೆ ಅದು ಇಲ್ಲ ಅಂತ ಹೇಳುವುದಲ್ಲ. ಅಮ್ಮಣ್ಣಾಯರ ಬಗ್ಗೆ ಮಾತನಾಡುವಾಗ ಅಮ್ಮಣ್ಣಾಯರನ್ನೇ ವಿವಕ್ಷೆಯಲ್ಲಿಟ್ಟುಕೊಂಡು ಮಾತಾಡಬೇಕಾದುದು ಅಪೇಕ್ಷಣೀಯ ಮತ್ತು ಸಾಧು ಎನ್ನುವುದರಿಂದ ಹಾಗೆ ಹೇಳ್ತಾ ಇದ್ದೇನೆ ನಾನು, ಹೊರತು ಅನ್ಯತಾ ಭಾವಿಸಕೂಡದು. ಈ ರೀತಿಯದ್ದಾದಂಥ ಆತ್ಮವಿಶ್ವಾಸ ಮತ್ತು ಭರವಸೆ ಇಟ್ಟುಕೊಂಡು ಜಾಗಟ ಹಿಡಿಯುತ್ತಿದ್ದ ಅವರು ಸ್ವಯಂ ಸಂತೃಪ್ತಿ ದೊರಕದ ಹೊರತು ಆ ಪದ್ಯಕ್ಕೆ ಯಶಸ್ಸುಂಟು ಅಂತ ನಂಬುತ್ತಿರಲಿಲ್ಲೋ ಏನೋ. ಅವರಿಗೆ ಸಂತೃಪ್ತಿ ಸಿಗಬೇಕು. ಈ ಪ್ರಸಂಗದ ಈ ಪದ್ಯಕ್ಕೆ ನಾನು ನ್ಯಾಯ ಸಲ್ಲಿಸಿದ್ದೇನೆ ಎನ್ನುವ ವಿಶ್ವಾಸ ಅವರಲ್ಲಿ ಮೂಡಬೇಕು. ಆ ಭರವಸೆ, ಆ ಸಂತೃಪ್ತಿ ಅವರಿಗೆ ಒದಗುವವರೆಗೆ ಆ ಪದ್ಯದ ವಿಸ್ತರಣೆಗೋ ಅದರ ಅನ್ಯ ಆಯಾಮಗಳ ಬಳಕೆಗೋ ಅವರು ಹಿಂದು ಮುಂದೆ ನೋಡ್ತಿರ್ಲಿಲ್ಲ. ಮತ್ತು ಅವರ ಆತ್ಮಾನಂದ ಹೊಂದುತ್ತಿದ್ರು. ಪ್ರಸಂಗ ಮುಗಿದ ಮೇಲೆ ಅವರ ಮುಖ ನೋಡಿದರೆ ಈ ಉಬ್ಬರವಿಳಿತಕ್ಕೆ ತನ್ನ ಒಡಲನ್ನೊಪ್ಪಿಸಿಕೊಂಡ ಕಡಲು ಹೇಗೆ ಉಬ್ಬರವಿಳಿತ ಸಂಭವ ನಿಂತು ಹೋದ ಮೇಲೆ ಸಮಾಧಾನದಿಂದ ಮೇಲುಸ್ತರದಲ್ಲಿ ಉಳಿಯುತ್ತದೋ ಅಂತಹ ಒಂದು ಪ್ರಶಾಂತವಾದ ತೃಪ್ತಿಯ ಭಾವ ಅವರ ಮುಖದಲ್ಲಿ ಕಾಣುತ್ತಿತ್ತು. ಅದಕ್ಕೆ ಅವರೇ ಕೈಗೊಂಡ ಶಾಸ್ತ್ರೀಯ ದಾರಿಯೂ ಇತ್ತು. ಈಗ ಮಂಡಚ್ಚರ ಪೂಜ್ಯರಾದ ಮಂಡಚ್ಚರ ಒಡನಾಟ, ಮತ್ತೆ ನಾನು ಅದನ್ನು ಪುನಃ ಹೇಳಲಿಕ್ಕಿಲ್ಲ. ಅವರಿಗೆ ಮದ್ದಳೆ ಬಾಡಿಸುವಾಗ ಅವರು ಆ ಪದ್ಯಕ್ಕೆ ನುಡಿಸುತ್ತಾ ಸ್ವಯಂ ಆ ಪದ್ಯವನ್ನು ಗುನುಗುತ್ತಿದ್ರಂತೆ. ಮಾನ್ಯ ಮಂಡಚ್ಚ ಭಾಗವತರು ಯಾವ ಪದ್ಯವನ್ನು ಹಾಡ್ತಾರೋ ಆ ಪದ್ಯಕ್ಕೆ ಅಮ್ಮಣ್ಣಯ್ಯರು ಮದ್ದಳೆ ಬಾರಿಸ್ತಾರೋ ಆ ಪದ್ಯವನ್ನು ಬಾಯಲ್ಲಿ ಗುನುಗುತ್ತಾ ಹಾಡುತ್ತಾ ಆ ಪದ್ಯಕ್ಕೆ ಅವರು ಮದ್ದಳೆ ಬಾರಿಸ್ತಿದ್ರು, ಅಭ್ಯಾಸ ಮಾಡ್ತಿದ್ರು ಅಂತ ನಾವೆಲ್ಲ ಕೇಳಿದ್ದು. ಆ ಕಾರಣದಿಂದ ಒಂದು ಶಾಸ್ತ್ರೀಯವಾದ ದಾರಿ ಅವರ ಮುಂದೆ ಇತ್ತು. ಇದರ ಮುಖೇನವಾಗಿ ಇದನ್ನು ಆಸ್ವಾದಿಸುವವರ ಜೊತೆಗೆ ಅವರೊಂದು ಒಂದು ಒಂದು ಭಾವ ಸಂಘರ್ಷವನ್ನು, ಭಾವ ಸಂವಾದವನ್ನು ನಡೆಸ್ತಿದ್ರು. ಅವರ ಆತ್ಯಂತಿಕವಾದಂಥ ಧ್ಯೇಯ ಕೊಟ್ಟ ಕೊನೆಯ ಪ್ರೇಕ್ಷಕನನ್ನು ಮುಟ್ಟುವುದು. ಆ ಪ್ರೇಕ್ಷಕ, ಆ ಆಸ್ವಾದಕನಾದ ಶ್ರೋತೃ ಬಂಧು ತನ್ನ ಪದ್ಯವನ್ನು ಮೆಚ್ಚುವವರೆಗೆ ಅವರು ತೃಪ್ತಿಯನ್ನು ಅನುಭವಿಸುತ್ತಿರಲಿಲ್ಲ ಅಂತ ನನಗೆ ಕಾಣುವುದು. ಇದುವೇ ಅಲ್ವಾ ಆನಂದ ಅನುಭವ. ಒಬ್ಬ ತಪಸ್ವಿಗೆ ದೊರೆಯುವಂಥ ಆತ್ಯಂತಿಕವಾದ ಸಮಾಧಿಯ ನಂತರದ ಸಮಾಧಾನ, ಒಬ್ಬ ಕಲಾವಿದನಿಗೆ ಸಿಗುವ ಸಮಾಧಾನವು ಎರಡೂ ಒಂದೇ ತಾನೇ. ದಾರಿಗಳು ಬೇರೆ, ಬಳಸಿಕೊಳ್ಳುವಂತಹ ಸ್ತರಗಳು ಬೇರೆ. ಇವರ ಕಂಠ, ಆ ಕಂಠದಿಂದ ಹೊಮ್ಮುವಂಥ ಸ್ವರದ ಆ ಆಯಾಮವನ್ನು ಗುರುತಿಸಿದರೆ ಬಹಳ ಅದ್ಭುತ. ಅದು ಸುರುಳಿ ಸುರುಳಿಯಾಗಿ ಮೇಲೆ ಬಂದು ಸುರುಳಿಯಾಗಿ ಮುಳುಗೇಳುತ್ತಾ ಒಂದು ವಿಶಿಷ್ಟವಾದ ಸೌರಂಭವನ್ನು ತೋರಿಸುವಂತಹ ಸಾಮರ್ಥ್ಯವನ್ನು ಹೊಂದಿದ್ದು. ಅಂತಹ ಆಲಾಪ ಬಹಳ ಅಪರೂಪ. ಅಂತಹ ಆಲಾಪದ ಕ್ರಮಗಳನ್ನು ಮತ್ತೊಬ್ಬರಲ್ಲಿ ಕಾಣುವುದು ಕಷ್ಟ. ಅಂತಹ ಅಮ್ಮಣ್ಣಯ್ಯರ ಬಗ್ಗೆ ಮತ್ತೂ ಒಂದು ವಿಷಯವನ್ನು ನಾನು ಬಹಳ ಮುಖ್ಯವಾಗಿ ಟಿಪ್ಪಣಿ ಮಾಡಿ ಹೇಳಬೇಕು. ಅಮ್ಮಣ್ಣಯ್ಯರ ಕ್ರಮದಲ್ಲೇ ಎಡಪದವಿನ ಶಿವಪ್ರಸಾದರು ಪದ್ಯ ಹೇಳ್ತಾರೆ. ಆ ಛಾಯೆ ದಟ್ಟವಾಗಿದೆ, ಬಹಳ ಚಂದ ಇದೆ ಹುಡುಗ. ಆದರೆ ನೀವು ಗಮನಿಸಬೇಕಾದ ಮತ್ತೊಂದು ಸಂಗತಿ, ನಮ್ಮ ಹಳೆಯ ನೆರಂಕಿಯಲ್ಲಿ ಕುಸುಮಾಕರಾಚಾರ್ಯ ಅಂತ ಒಬ್ಬರಿದ್ದಾರೆ. ಆಗ ಇಲ್ಲಿ ಪ್ರಯೋಗವಾದಂತಹ ಹಾಡುಗಾರಿಕೆಯ ವೇದಿಕೆಯಲ್ಲಿ ಅವರು ಹಾಡಿದ್ರು ಕಾಣ್ತದೆ. ಸಣ್ಣ ಹುಡುಗ, ಬೆಳ್ಳಗಿದ್ದಾರೆ. ಆತ ಅಮ್ಮಣ್ಣಯ್ಯರಿಗೆ ಬಹಳ ಪ್ರಿಯರಾದವರು. ಸುಧಾ ಅಕ್ಕ ಅಥವಾ ಸುಧಾ ಅಮ್ಮ, ಅಮ್ಮಣ್ಣಯ್ಯರ ಧರ್ಮಪತ್ನಿ, ಮನೆಯಲ್ಲಿ ಕುಳ್ಳಿರಿಸಿ ಊಟ ಕೊಟ್ಟು ಅಮ್ಮಣ್ಣಯ್ಯರ ಜೊತೆಗೆ ಮಾತುಕತೆ ಆಡಿಸಿ ಅಮ್ಮಣ್ಣಯ್ಯರು ಕುರ್ಚಿಯಲ್ಲಿ ಕುಳಿತು ಈತ ಕೆಳಗೆ ಕುಳಿತು ಅಭ್ಯಾಸ ಮಾಡುವುದು ಚಾಪೆಯಲ್ಲಿ. ಆ ಕಾಲದಲ್ಲಿ ಅವರು ಸೌತೆಡ್ಕ ಅಂತ ಹೇಳುವಲ್ಲಿ ತಾಳಮದ್ದಳೆಯೋ ಆಟದಲ್ಲೇ ಭಾಗವಹಿಸಿದ ಮೇಲೆ ಎರಡು ಇತ್ತು ಕಾರ್ಯಕ್ರಮ. ಅಲ್ಲಿ ಕುಸುಮಾಕರರಿಗೆ ಅವರು ವಿಶೇಷವಾದಂಥ ಅನುಗ್ರಹದ ರೂಪದಲ್ಲಿ ಜಾಗಟ ಎತ್ತಿ ಕೊಟ್ಟಿದ್ದಾರೆ. ಆ ಕಾಲದಲ್ಲಿ ಆತ ಏಕಲವ್ಯನ ಹಾಗೆ ಆ ಹುಡುಗನ ಅಪ್ಪಯ್ಯ ಸದಾಕಾಲ ಅಮ್ಮಣ್ಣಯ್ಯರ ಪದ್ಯಗಳಿರುವ ಆ ಧ್ವನಿಸುರುಳಿಗಳನ್ನೇ ಉಪಯೋಗಿಸ್ತಾ ಇದ್ರು. ಅದನ್ನು ಅವರು ಚಾಲು ಮಾಡ್ತಿದ್ರು.
ಅದನ್ನು ಕೇಳಿ ಕೇಳಿ ಆ ಹುಡುಗನ ಮನಸ್ಸಿನ ಒಳಗೆ ಒಬ್ಬ ಅಮ್ಮಣ್ಣಾಯ ರೂಪುಗೊಂಡ. ಆ ಅಮ್ಮಣ್ಣಾಯರು ಇಲ್ಲದೆ ತಾನು ಹಾಡಲಾರೆ ಎನ್ನುವ ತೀರ್ಮಾನವನ್ನು ಮಾಡಿದ ಹಾಗೆ ಕಾಣಿಸಿದ ಆತ ನೇರವಾಗಿ ಅಮ್ಮಣ್ಣಾಯರನ್ನು ಸಂಪರ್ಕಿಸಿದಾಗ ಒಂದು 4 ಸಲ ಅವರು ಪಾಠ ಹೇಳಿಕೊಟ್ರು. ಆಮೇಲೆ ಹೇಳಿದ್ರಂತೆ, ನನ್ನ ನಿಕ್ಕ ಬಂಗ ಅಂಡ ದೆಟ್ಟು ದಾದಾಂಡ ಚೋದ್ಯೋಲು ಪುಟ್ಟುಡ ಐನು ಕೇನಿಯರ ಬಡಂಟ ಬಲ ನಿಕ್ಕಿತ್ತ ತಿಕ್ಕನೋ ಸಾಧಾರಣ ಯಾರು ಅಂತ ಹೇಳಿ ಹರಸಿ ಕಳುಹಿಸಿದ್ರು. ಆ ಹುಡುಗ ಈಗಲೂ ಅಮ್ಮಣ್ಣಾಯರ ಹಾಗೆ ಪದ್ಯ ಹೇಳಬಲ್ಲ. ಅಮ್ಮಣ್ಣಾಯರ ಸ್ತರ ಬಿಟ್ರೆ ಆ ಹುಡುಗನಿಗೆ ಪದ್ಯ ನೆನಪಾಗುದಿಲ್ಲ. ಬಹುಶಃ ಇಲ್ಲಿ ಕೂತವರು ಹಾಗೆ ಕೇಳಿರ್ಬೇಕು ಆ ಹುಡುಗನು. ನಾನು ಬರುವ ಮೊದಲು ಹೋಗಿಬಿಟ್ಟಿದ್ದಾನೆ ಇಲ್ಲಿಂದ. ಅದ್ಭುತವಾಗಿ ಆಡ್ತಾರೆ. ಅವನನ್ನೇ ಕೂರಿಸಿಕೊಂಡು ಅರ್ಧ ದಿನ ಆಡಿಸುವ ಯೋಜನೆ ನಮಗೆ ಇದೆ ಈಗ ಸದ್ಯಕ್ಕೆ. ಉಪ್ಪಿನಂಗಡಿಯಲ್ಲಿ ಅದೇ ಕುಸುಮಾಕರನನ್ನು ಮತ್ತು ಎಡಪದವರನ್ನು ಇಟ್ಟುಕೊಂಡು ಅಮ್ಮಣ್ಣಾಯರನ್ನು ಮತ್ತೊಮ್ಮೆ ಆವಾಹನೆ ಮಾಡಿಕೊಳ್ಳುವ ಪ್ರಯತ್ನದಲ್ಲಿ ನಾವು ತೊಡಗುವವರಿದ್ದೇವೆ. ಅಮ್ಮಣ್ಣಾಯರ ಮನೆ ಒಂದು ಮ್ಯೂಸಿಯಂನಾಗಿ ಇದೆ. ಅಮ್ಮಣ್ಣಾಯರನ್ನು ಕೊನೆಯ ಕಾಲದಲ್ಲಿ ಸಂದರ್ಶಿಸುವುದಕ್ಕೆ ಹೋದಾಗ ಬಹಳ ಬಿಕ್ಕೋ ಎನಿಸಿತು. ಸುಮ್ಮನೆ ಮಲಗಿದೆ, ಒಂದು ಉದ್ದದ ಕಾಯ ಅಲ್ವೋ, ಆಜಾನುಬಾಹು ಶರೀರ ಅಲ್ವೋ. ಎಷ್ಟೋ ಸಲ ತಾಳಮದ್ದಳ ಮುಗಿಸಿ ಅವರ ಬುಲೆಟ್ನಲ್ಲಿ ಬರುವಾಗ ಪಡೀಲ್ನಲ್ಲಿ ಈಗ ನಾವು ಬ್ಯಾರಿಕೇಡ್ ಅಂತ ಒಂದು ಹೇಳುವುದಿಲ್ಲ, ಅಡ್ಡ ಹಾಕುವುದು, ಅದು ಆಗ ಇರಲಿಲ್ಲ. ಆಗ ತಡೆಗೆ ಪೊಲೀಸರೇ ಇದ್ದದ್ದು. ಅಮ್ಮಣ್ಣಾಯರ ಬಡ್ 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 ಬೈಕಿನ ಶಬ್ದ ಅಲ್ಲಿ ಕೇಳಿದರೆ ಇವರು ದಾಟಿ ಈಚೆ ನಿಲ್ತಿದ್ರು. ಅವ್ರಿಗೆ ಗೊತ್ತಾಗ್ತಿತ್ತು ಒಂದು ಭಾಗವತರನ ಬೈಕ್ ಬರ್ಪುಣೆ ಅಂತ. ಅಮ್ಮಣ್ಣಾಯರಿಗೆಲ್ಲ ತಡೆ ಇರಲಿಲ್ಲ. ಭಾಗವತರ ಬೈಕ್ ಅಲ್ವಾ, ಅಷ್ಟು ಅಭಿಮಾನಿ. ಅದು ಅವರ ಬದುಕಿನ ವಿಶಿಷ್ಟವಾದ ಹೆಗ್ಗುರುತು, ಅವರ ಬದುಕಿನ ಐರಾವತ. ಅವರ ಪಾಲಿಗೆ ಅದಕ್ಕಿಂತ ದೊಡ್ಡ ಉಚ್ಚೈಶ್ವರ ವಸ್ತು ಇಲ್ಲ. ಆ ಬುಲ್ಲೆಟ್ಟಿಗಾಗಿ ಅಮ್ಮಣ್ಣಾಯರಿಗಾಗಿ ಬುಲ್ಲೆಟ್ಟೋ ಅದು ಹೇಳಿ ಮಾಡಿಸಿದಾಗಿತ್ತು. ಅನೇಕ ದಿನಗಳು ತಾಳಮದ್ದಳ ಮುಗಿಸಿ ಅದರಲ್ಲಿ ನಾನು ಬಂದಿದ್ದೇನೆ. ಮಾಣಿಯಲ್ಲಿ ನನ್ನನ್ನು ಅವರು ಇಳಿಸ್ತಿದ್ರು. ಆ ಕಾಲದಲ್ಲಿ ಬಸ್ಸುಗಳು ಬಹಳ ಕಡಿಮೆ. ಲಾರಿ ಹತ್ತಿ ನಾನು ಬಂದದ್ದು ಉಂಟು, ಹೆಚ್ಚು ಯುದ್ಧ ಮಾಡುವುದಿಲ್ಲ. ಟಿಪ್ಪಣಿ ಮುಗೀತಾ ಬಂತು. ಅವರ ಮನೆಯನ್ನು ನಾನು ಗಮನಿಸಿದ ದಿನ ಲಕ್ಷ್ಮೀಶಮ್ಮಣ್ಣಾಯರು ನನ್ನ ಪ್ರೀತಿ ಪಾತ್ರರು, ನನ್ನ ಆತ್ಮೀಯರು. ಅವರು ಕೈಗೆ ನಮಗೆ ಬೀಗದ ಕೈ ಕೊಟ್ಟರು, ನನಗೆ ಮತ್ತು ಅಂಬಾಪ್ರಸಾದ್. ಈಗ ಮೇಲೆ ಹೋಗಿ ನೋಡಿ, ಆ ಮನೆಯ ಮೇಲೆ ಒಂದು ಮ್ಯೂಸಿಯಂನಾಗಿದೆ. ನಾವೆಲ್ಲ ನಮಗೆ ಸಿಕ್ಕಿದ ಪ್ರಶಸ್ತಿ ಪತ್ರ ಹೇಗಾದರೂ ಮಾಡಿತ್ತು ಎಲ್ಲೆಲ್ಲೂ ಇಡ್ತೇವೆ. ಆದರೆ ಅದನ್ನೊಂದು ಅತ್ಯಂತ ಸುಂದರವಾದ ವಸ್ತು ಪ್ರದರ್ಶನಾಲಯವನ್ನು ಹೇಗೆ ಮಾಡಬಹುದು ಎನ್ನುವುದಕ್ಕೆ ಅಮ್ಮಣ್ಣಾಯರ ಮನೆಯ ಮೇಲ್ಭಾಗದಲ್ಲಿರುವ ಅವರ ಸನ್ಮಾನಕ್ಕೆ ಸಿಕ್ಕಿದ ಪ್ರತಿಫಲಗಳು, ಕೊಡುಗೆಗಳು, ಪಾರಿತೋಷಕಗಳು ಅದನ್ನು ಅಚ್ಚುಕಟ್ಟಿನಲ್ಲಿ ಜೋಡಿಸಿದುದೇ ಸಾಕ್ಷಿ. ನನಗನ್ನಿಸ್ತದೆ ಅಮ್ಮಣ್ಣಾಯರನ್ನು ಧ್ಯಾನಿಸುವವರು, ಏಕಾಂತದಲ್ಲಿ ಮತ್ತೆ ಮತ್ತೆ ಸ್ಮರಿಸುವವರು ಅಮ್ಮಣ್ಣಾಯರ ಆತ್ಮದೊಂದಿಗೆ ಅನುಸರಣೆ ಮಾಡಿ ಬೇರೆ ಡಿಸ್ಟರ್ಬೆನ್ಸ್ಗಳನ್ನು, ಬೇರೆ ಕಿರಿಕಿರಿಗಳನ್ನು, ಬೇರೆ ಎಲ್ಲ ಕ್ಲೇಶಗಳನ್ನು ಮರೆತು ಏಕಾಂತದಲ್ಲಿ ಕುಳಿತು ಅಮ್ಮಣ್ಣಾಯರ ದಿಟ್ಟವೇ ನಿನ್ನಯ ವಚನ ಅಥವಾ ನಿಮ್ಮ ಪಟ್ಟಾಭಿಷೇಕದ ಹಾಡು ಇದನ್ನೆಲ್ಲ ಧ್ಯಾನಿಸುತ್ತಾ ಕೂತುಕೊಳ್ಳುವವರಿಗೆ ಒಳ್ಳೆ ಜಾಗ ಅಂತ ಕಾಣ್ತದೆ ನನಗೆ. ಯೋಗಿ ಕೂತುಕೊಳ್ಳಿಕ್ಕೆ ಹಿಮಾಲಯದ ಎತ್ತರವಾದಂತಹ ನೀರ್ಗಲ್ಲುಗಳ ಶಿಖರ ಹೇಗೆ ಬಹಳ ಪ್ರಧಾನವೋ ಹಾಗೆ ಅಮ್ಮಣ್ಣಾಯರನ್ನು ಧ್ಯಾನಿಸುವುದಕ್ಕೆ ಆ ಮನೆಯ ಮೇಲಿನ ಬಾಲ್ಕನಿ ಸಾಕು. ಬಹುಶಃ ಅವರು ಕಟ್ಟಿಸಿದ್ದೇ ಅದಕ್ಕೋ ಏನೋ. ಹಾಗಾಗಿ ಒಂದು ಪ್ರಶಾಂತವಾದ ವಾತಾವರಣದಲ್ಲಿ ಒಂದು ಒಳ್ಳೆಯ ಸ್ಮರಣಿಕೆಗಳ ಮ್ಯೂಸಿಯಂ ಅನ್ನು ಅವರು ಮಾಡಿಟ್ಟಿದ್ದಾರೆ. ಸದಭಿರುಚಿಗೆ, ಅವರಲ್ಲಿದ್ದ ಧನಾತ್ಮಕವಾದ ಚಿಂತನೆಗೆ, ಒಂದರ ಬಗ್ಗೆ ಅವರಿಗಿದ್ದ ಅಚ್ಚುಕಟ್ಟುತನದ ಶಿಸ್ತುರೂಪಿನ ಪರಿಕಲ್ಪನೆಗೆ ಅದು ದೃಷ್ಟಾಂತ. 2 ಸಂಗತಿಗಳನ್ನು ಹೇಳಿ ನಾನು ಮುಗಿಸ್ತೇನೆ, ಬಹಳ ತಡ ಆಗಿದೆ. ಒಂದು, ಕರ್ನಾರ್ಜುನ ಕಾಳಗ ಯಕ್ಷಗಾನ ತಾಳಮದ್ದಳೆಯ ಧ್ವನಿಸುರುಳಿ ಬಿಡುಗಡೆ. ಅದಕ್ಕಿಂತ ಮೊದಲು ಉದ್ದಾಮ ಕಲಾವಿದರಾದ ಶೇಣಿ ಗೋಪಾಲಕೃಷ್ಣ ಭಟ್ರು, ಕುಂಬಳೆ ಸುಂದರರಾಯರು, ಕಡತೋಕರೆಲ್ಲ ಇದ್ದು 2 ಅವಿಸ್ಮರಣೀಯವಾದ ಸಾಧನೆಗಳನ್ನು ದಾಖಲಿಸಿದ, ಕ್ಯಾಸೆಟ್ ಪ್ರಪಂಚದಲ್ಲಿ ಉತ್ಕ್ರಾಂತಿಯನ್ನು ಸಾಧಿಸಿದ 2 ಪ್ರಕರಣಗಳು ಉಂಟು. ಒಂದು ವಾಲಿ ವಧೆ, ಒಂದು ಮಾಗದ ವಧೆ. ಅದು ಕ್ಯಾಸೆಟ್ ರಂಗದಲ್ಲಿ ಸೃಷ್ಟಿಸಿದ ಸಂಚಲನವನ್ನು ಯಾವುದೂ ಸೃಷ್ಟಿಸಲಿಲ್ಲ. ಎಷ್ಟು ದೊಡ್ಡ ಸೌಭಾಗ್ಯ ನನ್ನಂತ ಒಬ್ಬ ಪಾಮರನದ್ದು ಅಂತ ಹೇಳಿದ್ರೆ, ಏನೂ ಅಲ್ಲದ ಈ ಸಾಂಸ್ಕೃತಿಕ ಜಗತ್ತಿನ ಅತ್ಯಂತ ಕೆಳಸ್ತರದಿಂದ ಹುಟ್ಟಿಕೊಂಡ ನನ್ನ ಭಾಗ್ಯ ಎಷ್ಟು ದೊಡ್ಡದು ಅಂತ ಹೇಳಿದ್ರೆ, ಆ ಕಾಲದಲ್ಲಿ ಸಾಧಕರಾಗಿದ್ದ ಸುಣ್ಣಂಬಳರ ಭಾಗ್ಯ ಎಷ್ಟು ದೊಡ್ಡದು ಅಂತ ಹೇಳಿದ್ರೆ, ಅಮ್ಮಣ್ಣಾಯರ ಹಾಡುಗಾರಿಕೆಯಲ್ಲಿ ಡಬ್ಬಲ್ ಕ್ಯಾಸೆಟ್ ತಯಾರಾಯಿತು. ಕರ್ನಾರ್ಜುನರ ಕಾಳಗ, ವಾಸ್ತವ ಸಾಮಗರಿದ್ರು, ಕುಂಬಳೆ ಸುಂದರರಾಯರಿದ್ರು, ಅಮ್ಮಣ್ಣಾಯರು ಪದ್ಯಕ್ಕಿದ್ರು. ಆ ಕಾಲದಲ್ಲಿ ನಾನು ಗಡಗಡ ನಡುಗಿಬಿಟ್ಟೆ. ನನ್ನದು ಆರಂಗೆಟ್ರ ಮಾತ್ರ ಆಗಿದೆ ಅಷ್ಟೇ. ನಾನು ಇನ್ನೇನು ತಾಳಮದ್ದಳೆಯಲ್ಲಿ ಈಗಲೂ ನನ್ನ ಅರ್ಥ ಚಂದ ಉಂಟು ಅಂತ ಆತ್ಮವಿಶ್ವಾಸ ನನಗೆ ಈಗಲೂ ಇಲ್ಲ. ಯಾಕಂದ್ರೆ ದುತ್ತನೆ ಹೇಳಿ ಕೇಳಿ ಯಾವುದೇ ತಯಾರಿ ಇಲ್ಲದ ನುಗ್ಗಿದ ಕಾರಣದಿಂದ, ಅದು ಸಕಾಲದಲ್ಲಿ ಪರಿಷ್ಕರಣೆ ಆಗಲಿಲ್ಲ ಅಂತ ಹೇಳುವ ಕಾರಣದಿಂದ ಹಾಗಾಯಿತು ಅಂತ ಇಟ್ಟುಕೊಳ್ಳು. ಅದು ಇಲ್ಲಿ ಮುಖ್ಯ ಅಲ್ಲ, ಪ್ರಸ್ತಾವನೆ ಅಲ್ಲ. ನಾನು ಅಮ್ಮಣ್ಣಾಯರಲ್ಲಿ ಹೋಗಿ ಕೈಕಾಲು ನಡುಗುತ್ತಾ ಕೇಳಿಕೊಂಡೆ, ಎಂಚ ಭಾಗವತಾರೆ ನಿನಗೆ ಮಿತ್ತು ಪಾಡೋಳ್ಯ ಪಾತೆರಿರ ಬಲ್ಲಿ ಎಂಚಿನವಂತೀರಿ ಇಂಕ ಅರ್ಥವಣಿಯರವಂತೀರಿ ವಾರ್ತವಣಿಯರವಂತೀರಿ
ಏನು ಕರ್ಣ ಮಲ್ಪಡು ಏರು ಅರ್ಜುನ ಸೊಣ್ಣಂಬಳತಾರೆ ಈ ಆನು ಪದ್ಯ ಬಂಟು ಇರ ಅರ್ಥ ಬನ್ಲಿ ಏನರ್ಥ ತೀರು ಪಾತೆರೆಯಲ್ಲಿ ಮೂರು ಸಲ ಮೂಗಿನ ಮೇಲೆ ಬೆರಳಿಟ್ಟು ಎನ್ನುವ ಹಾಗೆ ತಡೆದು ಆತ್ಮವಿಶ್ವಾಸವನ್ನು ತುಂಬಿ ಆ ಕ್ಯಾಸೆಟ್ನಲ್ಲಿ ಕರ್ಣ ಹೇಳಿಸಿದರು. ಕೊನೆಗೂ ನನಗದು ಸಮಯ ಹೊಂದಿಸ್ಲಿಕ್ಕೆ ಆಗದೆ 4 ನಿಮಿಷ ಮುಂದೆ ಹೋಯಿತು. ಅದನ್ನು ಮತ್ತೆ ಕತ್ತರಿ ಪ್ರಯೋಗ ಮಾಡಿದ್ರು. ಧನ್ಯತೆ ಅಂದರೆ ಶೇಣಿಯವರ 2 ಕ್ಯಾಸೆಟ್ಟಿನ ನಂತರದಲ್ಲಿ ಅತ್ಯಂತ ತೀವ್ರಗತಿಯಲ್ಲಿ ಮಾರುಕಟ್ಟೆಗೆ ಪ್ರವೇಶ ಮಾಡಿ ಅನೇಕ ಮುದ್ರಣ ಕಂಡು ತಕ್ಷಣ ಮಾರಾಟವಾಗಿ ಖಾಲಿಯಾದ ಕ್ಯಾಸೆಟ್ ನಮ್ಮದು. ದಿನೇಶಮ್ಮಣ್ಣಯ್ಯರ ಭಾಗವತಿಗೆ ಇದ್ದ ಕ್ಯಾಸೆಟ್ಟು. ಅವಿಸ್ಮರಣೀಯವಾದ ಘಟನೆ. ಈಗಲೂ ಹೇಳುವಾಗ ಮೈ ರೋಮಾಂಚನಗೊಳ್ಳುತ್ತದೆ. ಅಹಂಕಾರದಿಂದ ಉತ್ಪ್ರೇಕ್ಷಿತನಾಗಿ ಇಲ್ಲದನ್ನು ಹೇಳಿದ್ದಲ್ಲ. ಇನ್ನೊಂದು, ಅಂಕೋಲದಲ್ಲಿ ಒಂದು ದೇವಿ ಮಾತ್ಮೆ, ಕೊನೆಯದಾಗಿ ಮುಗಿಸ್ತೇನೆ ನಾನು, ಕೊನೆಯ ಪ್ರಕರಣ, ಒಂದು ಟಿಪ್ಪಣಿ. ಅಂಕೋಲದಲ್ಲಿ ಒಂದು ದೇವಿ ಮಾತ್ಮೆ ಆಟ ಆಡಬೇಕು. ಆ ಚರಣ್ ಅಂತ ಹೇಳುವ ಹುಡುಗ, ಆಮೇಲೆ ಒಬ್ಬ ಚಂದ್ರಹಾಸ ಅಂತ ಹೇಳುವ ಹುಡುಗ, ಆಮೇಲೆ ಇನ್ನೊಬ್ಬರು ಪ್ರವೀಣ್ ಅಂತ ಹೇಳುವ ಹುಡುಗರು 3 ಜನ ಸೇರಿಸಿ ಆಟ ಆಡೋದು. ದೇವಿ ಮಾತ್ಮೆ ಪ್ರಸಂಗ. ಆ ಪ್ರಸಂಗಕ್ಕೆ ಇಲ್ಲಿಂದ ಕಲಾವಿದರನ್ನು ಕೊಂಡೊಯ್ಯುವಂಥ ಹೊಣೆ ನನಗೆ. ಅಮ್ಮಣ್ಣಯ್ಯರು ಪದ್ಯಕ್ಕೆ ಬೇಕೇ ಬೇಕು. ನಮ್ಮ ಅಮ್ಮಣ್ಣಯ್ಯರು ಇಲ್ಲದಿಲ್ಲ, ಅವ್ರು ಯಾರು ಅಮ್ಮಣ್ಣರನ್ನು ನೋಡಲಿಲ್ಲ. ಅಂತೂ ಇಲ್ಲಿಂದ ಕಾಸರಗೋಡು ಸುಬ್ರಾಯ ಒಳ್ಳರು, ನನ್ನ ಗೆಳೆಯರು, ರಂಗಭಟ್ರು ಅಥವಾ ನಾವೆಲ್ಲ ಸಿದ್ಧ ಮಾಡಿಕೊಂಡು ಆಟಕ್ಕೆ ಹೋದೆವು. ಹೋದ ಮೇಲೆ ಅವರು ಏನು ಮಾಡಿದ್ದಾರೆ, ಅವರದ್ದೇ ಆದಂಥ ಸ್ವಂತ ವೆಚ್ಚದಿಂದ ಪ್ರತ್ಯೇಕವಾಗಿ ಅಂಕೋಲದ, ಅದಕ್ಕೆ ಹೆಸರೇ ಕ್ರಿಕೆಟಿನ ಕಾಶಿ ಯಾವುದು ಅಂತ ಕೇಳಿದ್ರೆ ಲಾರ್ಡ್ಸ್, ಯಕ್ಷಗಾನದ ಕಾಶಿ ಯಾವುದು ಅಂತ ಕೇಳಿದ್ರೆ ಅಂಕೋಲ ಮೈದಾನ. ಅಂಕೋಲ ಮೈದಾನ ಮತ್ತು ಕುಮಟಾದ ಗಿಬ್ಸ್ ಹೈಸ್ಕೂಲ್ನ ಮೈದಾನ ಅಂತ ಹೇಳುವುದು ಯಕ್ಷಗಾನ ಪ್ರದರ್ಶನಗಳಿಗೆ ಹೇಳಿ ಮಾಡಿಸಿದ ಜಾಗ. ಅಲ್ಲಿ ಇಡೀ ಗ್ರೌಂಡಿಗೆ ಆತ ಶಾಮಿಯಾನ ಕಟ್ಟಿ ಡೇರೆ ನಿರ್ಮಾಣ ಮಾಡಿದ್ದಾರೆ. ಇದು ಈತ ಜನ ಸೇರುಂಡ ಅಂತ ಭಾಗವತರು ಕೇಳಿದ್ರು. ಆರ್ನ ಆತ್ಮವಿಶ್ವಾಸ ಯಾನ ಈರಟ ಇಂಚೆ ಏತಂದು ಕೇಂತೆ ಈತು ಕೊರಿಯಾರ ಅಂತ ನಿಘಂಟ ಆತನ ಅದು ದುಡ್ಡು ನಂಗೆ ತಿಕ್ಕೊಂಡು ಭಾಗವತರೆ 16 ಗಂಟೆ ಎಣ್ಣ ಕೈಗೆ ಬರ್ಕೊಂಡು ಬತ್ತಿ ಜನ ಯಾನ ಹತ್ತು ಕೊರಪು ಎಂಕಾಗ್ಲಿ ಗುರುತ ಉಂಟು ಅಂತ ನಾನು ಅವ್ರಿಗೆ ಹೇಳಿದೆ. ತುಳುವಿನಲ್ಲಿ ನಾವು ಹೆಚ್ಚು ಮಾತಾಡೋದು. ಇವರಿಗೆ ಮತ್ತೆ ನಂಬಿಕೆ ಬರಲಿ, ಇಷ್ಟು ದೊಡ್ಡ ಡೇರೆ ಯಾಕೆ ಹಾಕಿದ್ದು, ಜನ ಆಗ್ತದೆ ಇಲ್ಲಿ ಅಂತ. ಅಮ್ಮಣ್ಣಯ್ಯರು ಪ್ರಸಂಗವನ್ನು ಅರ್ಧದವರೆಗೆ ಮೊದಲಿನ ಭಾಗವತರು ಮುಗಿಸಿದ ಮೇಲೆ ಅರ್ಧದಿಂದ ಅಮ್ಮಣ್ಣಯ್ಯರು ಕೂತಾಗ ನಾನು ನಾಟಕೀಯ ಶುಂಭ ಮಾಡಿದ್ದೆ. ಅದರಲ್ಲಿ ರಕ್ತಬೀಜ ಸುಬ್ರಾಯ ಒಳ್ಳರದೇ ಇತ್ತು. ಆ ನೋಡ್ತಾರೆ ಟೆಂಟನ್ನು ಬಿಚ್ಚಲಾಗಿದೆ. ಕಟ್ಟಡದ ಮೇಲೆ ಮರದ ತುದಿಯ ಮೇಲೆ, ಮರ ಇಲ್ಲಿಲ್ಲ ಆದ್ರೂ KSRTC ಆಚೆಗೆ 3-4 ಮರ ಉಂಟು, ಅದರ ಮೇಲೆಲ್ಲ ಜನ ಇದ್ದಾರೆ. ಪೂರ್ತಿ ಜನರೇ. ಬೆಳಗ್ಗೆ ಪೆಟ್ಟಿಗೆ ಎಷ್ಟು ತುಂಬಿದೆ ಅಂದ್ರೆ ಇದು ಉತ್ಪ್ರೇಕ್ಷೆ ಅಲ್ಲ, ಸುಳ್ಳಲ್ಲ, ಸುಮ್ಮನೆ ಒಗ್ಗರಣೆ ಸೇರಿಸಿ ನಿಮ್ಮ ಗಮನ ಸೆಳೆದದ್ದಲ್ಲ. ದುಡ್ಡನ್ನು ಆತ ಗೋಣಿ ಚೀಲದಲ್ಲಿ ತುಂಬಿಸಿದ್ದು. 2 ರೂಪಾಯಿ 1 ರೂಪಾಯಿನಲ್ಲಿ ಎತ್ತಲಿಕ್ಕೆ ಸಾಧ್ಯ ಆಗದ ಮರ್ತದ್ದು ಧೂಳಿನಲ್ಲಿ ಮರುದಿನ ಬೇರೆಯವರು ಎತ್ತಿದರಂತೆ. ಅವರಿಗೆ ಇಷ್ಟ ಆಗಿ ಅಮ್ಮಣ್ಣಾರಿಂದ ಪ್ರಸಂಗ ಗೆದ್ದದು ಅಂತ 3,000 ರೂಪಾಯಿ ಹೆಚ್ಚು ಕೊಟ್ಟು ಹೋದ್ರು. ನೇರ ಹೇಳ್ತೇನೆ ನಾನು ಅಮ್ಮಣ್ಣರ ಕೈಗೆ ಕೊಡಿ ಅಂತ ಹೇಳಿದೆ. ಅವರ ಕಣ್ಣಲ್ಲಿ ನೀರು ಬಂತು. ಹೆಂಚಿನ ಪ್ರೀತಿ ಜಬ್ಬಾರ್ರೆ ಈತು ಜನ ಒಂದು ಒಲ್ತು ಸೇರ್ನ ಜಾನವೇ ಜನ ಸಾಗರ. ಅಂತಹ ಅವಿಸ್ಮರಣೀಯವಾದಂತಹ ಸಂಬಂಧಗಳಿಗೆ ಧಾತುವಾಗಿ ಹೇತುವಾಗಿ ಎಷ್ಟೋ ಸಲ ಅಮ್ಮಣ್ಣಯ್ಯರು ಒದಗಿದ್ದುಂಟು. ಅವರ ಜೊತೆಗಿನ ಪ್ರೀತಿಯ ಸಂಬಂಧವನ್ನು ಕಳ್ಕೊಳ್ಳುವುದಕ್ಕಿಲ್ಲ. ಅವರನ್ನು ಮತ್ತೆ ನಾನು ಧ್ಯಾನಿಸ್ತೇನೆ. ಹಾಗೆಂದು ನಾನು ಸಂತಾಪ ಪಡುವುದಿಲ್ಲ. ಅವರನ್ನು ನಾನು ರುಗ್ಣಶೈಲಿರುವಾಗ ಹತ್ತಿದ್ದೇನೆ. ನಾನು ಅಣ್ಣ ತುಂಬ ಹತ್ತಿದ್ದೇವೆ, ಅವರು ಹತ್ತಿದ್ದಾರೆ. ಬೇರೆಯನ್ನು ಮಾಡುವ ಸ್ಥಿತಿ ಇರಲಿಲ್ಲ. ಆ ಅಳುವಿಕೆಯಲ್ಲಿ 1,00,000 ಶಬ್ದಗಳ ಸಂವಹನ ಇತ್ತು ನಮ್ಮೊಳಗೆ. ಆದರೆ ಅವರು ತೀರಿಕೊಂಡಾಗ ನಾನು ಅಳ್ಳಿಲ್ಲ. ಯಾಕಂದರೆ ಕಾವ್ಯ ಕಾದಂಬರಿ ಇದೆಲ್ಲ ನನಗೆ ಓದು ಇಷ್ಟ. ಅವರನ್ನು ನಾನೇನಾದರೂ ಒಳಗಿನಿಂದ ಹತ್ತತ್ತು ಕಳ್ಕೊಂಡ್ರೆ ಬರಿದಾಗ್ತದೆ. ನನ್ನ ಅಮ್ಮಣ್ಣಯ್ಯರನ್ನು ಹೃದಯದಿಂದ ನಾನು ಹೊರಗೆ ಚೆಲ್ಲಬೇಕಾಗ್ತದೆ, ವಮನ ಮಾಡಿಕೊಳ್ಬೇಕಾಗ್ತದೆ. ನಮ್ಮಣ್ಣಯ್ಯರು ಹೇಳಿ ಖಾಲಿ. ಅಮ್ಮಣ್ಣಯ್ಯರಿಲ್ಲ ನನ್ನೊಳಗೆ. ನನ್ನ ಅಮ್ಮಣ್ಣಯ್ಯರನ್ನು ತುಂಬಿಕೊಂಡೆ ನಾನು. ಅವರ ತೋಟದೊಳಗೆ ಹೋಗುವಾಗ ತೋಟದ ಅಧಿಕ ಮರಗಳು ಯಜಮಾನ ಇಲ್ಲದೆ ತಲೆಗುತ್ತಿದಾಗೆ ನನಗೆ ಕಾಣಿಸಿದವು. ನಿಡಿದಾಗಿ ಮಲಗಿದ್ದ ಆಜಾನುಬಾಹು ಶರೀರ ಯಾಕೋ ಪ್ರಪಂಚದ ಗಾನವಾದ ಸೊಬಗನ್ನೆಲ್ಲ ಸೂರೆಗೊಂಡು ತನ್ನ ಬಗಲಲ್ಲಿ ಇಟ್ಟುಕೊಂಡು ನಾನು ಹೇಳದ ಊರಿಗೆ ಹೋಗ್ತಾನೆ, ನೀನು ಏನು ಮಾಡ್ತಿ ಅಂತ ಸವಾಲೊಡ್ಡುವ ಹಾಗೆ ಮಲಗಿತ್ತು. ತಡಿಲಿಕ್ಕಾಗಲಿಲ್ಲ, ಏಕಾಂತ. ನೇರ ಅಂಬಣ್ಣನೊಟ್ಟಿಗೆ ಮೇಲೆ ಹೋದರೆ ಅಲ್ಲಿರುವ ಪ್ರಶಸ್ತಿ ಫಲಕಗಳೆಲ್ಲ ಸಂಪಾದನೆ ಮಾಡಿದರೆ ಇದಕ್ಕೋ ನೀನು ದುಡ್ಡನ್ನು ಕಾಂಚಾಣವನ್ನು ಸಂಪಾದನೆ ಮಾಡುವುದಲ್ಲ ಅಂತ ನನ್ನನ್ನು ಧಿಕ್ಕರಿಸಿದ ಹಾಗೆ ಕಾಣಿತು. ನನಗೆ ತಡಿಲಿಕ್ಕಾಗದ ಅಂಬಣ್ಣನ ಕಾರಿನೊಳಗೆ ನುಗ್ಗಿದೆ. ಮತ್ತೊಮ್ಮೆ ಕೊನೆಯದಾಗಿ ಅಮ್ಮಣ್ಣಯ್ಯರನ್ನು ತುಂಬಿಕೊಂಡೆ. ಆ ಅಮ್ಮಣ್ಣಯ್ಯರು ಈಗ ನನ್ನೊಟ್ಟಿಗೆ ಇದ್ದಾರೆ. ನಾನು ಪ್ರಪಂಚ ಬಿಡುವಾಗ ತೆಕ್ಕಟ್ಟೆ ಮಾಸ್ಟರ್ ಹೇಳಿದಾಗೆ ನನ್ನ ಬುದ್ಧಿ ಜೀವ ಎರಡೂ ಸರಿ ಇದ್ರೆ ಅಲ್ಲಿಯವರೆಗೆ ಅಮ್ಮಣ್ಣಯ್ಯರು ನನ್ನೊಳಗೆ ಇರ್ತಾರೆ. ಅವರನ್ನು ಇರಗೊಡುತ್ತೇನೆ, ಅವರ ಜೊತೆಗೆ ಪದೇ ಮಾತಾಡ್ತಾ ಇರ್ತೇನೆ. ಅಮ್ಮಣ್ಣಯ್ಯರಿಗೆ ದೇವತೆಗಳ ಗಂಧರ್ವ ಲೋಕದಲ್ಲಿ ಹಳಬರ ಜೊತೆಗೆ ಪದ್ಯ ಹೇಳುವ ಭಾಗ್ಯ ಸಿಗಲಿ. ನಮಸ್ಕಾರ ಸ್ವಾಮಿ.